ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಸುದ್ದಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಮಾನ್ವಿತಾ ಕಾಮತ್ ಸ್ಯಾಂಡಲ್ವುಡ್ನಲ್ಲಿ ಟಗರು ಪುಟ್ಟಿ ಅಂತಾನೆ ಹೆಸರು ಮಾಡಿರುವಂತಹ ನಟಿ. ಆರ್ಜೆ ಆಗಿ ವೃತ್ತಿ ಬದುಕನ್ನ ಆರಂಭಿಸಿದಂತಹ ಮಾನ್ವಿತಾ ಸಿನಿಮಾದಲ್ಲಿ ನಾಯಕಿಯಾಗಿ ಯಶಸ್ಸನ್ನ ಕೂಡ ಕಂಡಿದ್ದಾರೆ. ದುನಿಯಾ ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಸಿನಿಮಾ ಮೂಲಕ ನಟನಾ ವೃತ್ತಿಯನ್ನ ಆರಂಭಿಸಿದ್ರು. ಬಳಿಕ ಹಲವು ಸಕ್ಸಸ್ಫುಲ್ ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ವೀಕ್ಷಕರೇ, ಮಾನ್ವಿತಾ ಕಾಮತ್ ಅವರು ಮೊದಲು ಅವರ ಹೆಸರು ಮಾನ್ವಿತಾ ಹರೀಶ್ ಅಂತ ಇತ್ತು. ನಂತರ ಮಾನ್ವಿತಾ ಕಾಮತ್ ಅಂತ ಹೆಸರನ್ನ ಕೂಡ ಬದಲಾಯಿಸಿಕೊಂಡ್ರು. ವೀಕ್ಷಕರೇ, ಸ್ಯಾಂಡಲ್ವುಡ್ ನಟಿ ಟಗರು ಪುಟ್ಟಿ ಮಾನ್ವಿತಾ ಕಾಮತ್ ಸದ್ಯ ಒಪ್ಪಿಕೊಂಡ ಸಿನಿಮಾಗಳ ಕೆಲಸಗಳಲ್ಲಿ ಈಗ ಬ್ಯುಸಿಯಾಗಿದ್ದಾರೆ. ಈ ನಡುವೆ ಬಾಳ ಬಂಧನಕ್ಕೆ ಬಲಗಾಲಿಡಲು ಸಿದ್ಧರಾಗಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಮದುವೆ ದಿನಾಂಕವೂ ಕೂಡ ನಿಕ್ಕಿಯಾಗಿದೆ. ಆಪ್ತರಿಗೆ ಮದುವೆ ಊಟ ಹಾಕಿಸಲಿದ್ದಾರೆ ಮಾನ್ವಿತಾ. ಹಾಗಾದರೆ ಮಾನ್ವಿತಾ ಮದುವೆ ಆಗ್ತಿರುವ ಹುಡುಗ ಯಾರು? ಈ ಪ್ರಶ್ನೆಗೆ ಸ್ವತಃ ಮಾನ್ವಿತಾ ಕಡೆಯಿಂದ ಉತ್ತರ ಹೊರಬಿದ್ದಿದೆ. ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಶಿವಣ್ಣನೊಂದಿಗೆ ನಟಿಸಿದ ಟಗರು ಸಿನಿಮಾ ಮಾನ್ವಿತಾ ಕಾಮತ್ಗೆ ಮತ್ತಷ್ಟು ಹೆಸರನ್ನು ತಂದುಕೊಡ್ತು. ಇದೇ ನಟಿ ಈಗ ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ. ವೀಕ್ಷಕರೇ, ಕಳೆದ ವರ್ಷವಷ್ಟೇ ಮಾನ್ವಿತಾ ಕಾಮತ್ ಅವರಿಗೆ ಮಾತೃವಿಯೋಗವಿತ್ತು. ತಾಯಿ ನಿಧನಕ್ಕೂ ಮುನ್ನ ಮಗಳ ಮದುವೆಯನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವ ಕನಸನ್ನ ಕೂಡ ಕಂಡಿದ್ರು. ಆದರೆ ಅದು ಈಡೇರಲಿಲ್ಲ. ಈ ನಡುವೆ ತಾವು ಬದುಕಿದ್ದಾಗಲೇ ಮಗಳಿಗೊಂದು ಒಳ್ಳೆಯ ಗಂಡು ಹುಡುಕುವ ಕೆಲಸದಲ್ಲೂ ಕೂಡ ಅವರು ತೊಡಗಿಕೊಂಡಿದ್ರು ಅಂತಾನೆ ಹೇಳ್ತಾ ಇದ್ರು. ಮಾನ್ವಿತಾ ಕಾಮತ್ ಅವರು ಈ ಒಂದು ವಿಷಯದಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಕಷ್ಟವನ್ನು ಕೂಡ ಪಟ್ಟಿದ್ದಾರೆ. ಒಂಟಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಯಾವುದೇ ರೀತಿಯ ಪ್ರಾಜೆಕ್ಟ್ಗಳಿರಲಿಲ್ಲ. ಸಾಕಷ್ಟು ಕಷ್ಟವನ್ನು ಪಟ್ಟಿದ್ರು ಮಾನ್ವಿತಾ ಅವರು. ತಾಯಿ ನಿಧನವಾದಾಗ ಒಬ್ಬಂಟಿಯಾಗಿ ಎಲ್ಲವನ್ನ ಕೂಡ ನಿಭಾಯಿಸಿದ್ರು. ಇನ್ನು ತಂದೆ ಕೂಡ ಅವರಿಗೆ ಕ್ಯಾನ್ಸರ್ ಸಮಸ್ಯೆಯಿಂದ ಸಾವನ್ನಪ್ಪಿದ್ರು. ಇದ್ರ ಜೊತೆಗೆ ತಾಯಿ ಕೂಡ ಸಾವನ್ನಪ್ಪಿದ್ರಿಂದ ಸಾಕಷ್ಟು ಒಂಟಿ ಜೀವನಕ್ಕೆ ಅವರು ಸಾಕಷ್ಟು ನೋವನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಕೂಡ ಮಾನ್ವಿತಾ ಹರೀಶ್ ಅವರಿಗೆ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನು ವೀಕ್ಷಕರೇ, ಮಾನ್ವಿತಾ ಹರೀಶ್ ಅವರು ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇರಬೇಕಾದ್ರೆ ಅವರಿಗೆ ಯಾವುದೇ ಪ್ರಾಜೆಕ್ಟ್ಗಳಿರಲಿಲ್ಲ. ನಾನೇನಾದರೂ ಒಂದು ಮಾಡಬೇಕು, ಕೆಲಸ ಮಾಡಬೇಕು ಅನ್ನುವ ತವಕದಲ್ಲೇ ಇರ್ತಾ ಇದ್ರು. ಫೋಟೋಶೂಟ್ಗಳನ್ನು ಆಗಾಗ ಮಾಡಿಸ್ತಾ ಇದ್ರು. ಅದನ್ನು ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ಕೊಳ್ತಾ ಇದ್ರು. ಇನ್ನು ನಟಿ ಮಾನ್ವಿತಾ ಕಾಮತ್ ಅವರು ಈಗ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಹುಡುಗ ಯಾರು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಿರುವಂತಹ ಅರುಣ್ ಕುಮಾರ್ ಅವರ ಜೊತೆಗೆ ಮಾನ್ವಿತಾ ಮದುವೆ ನಿಶ್ಚಯವಾಗಿದೆ. ಮದುವೆ ಯಾವಾಗ ಅನ್ನೋದನ್ನು ನೋಡೋದಾದರೆ, ಮೇ 1ರಂದು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ. ದಿನಾಂಕ ಕೂಡ ನಿಶ್ಚಯವಾಗಿದೆ. ಮೇ 1ರಂದು ಗೌಡ ಸಾರಸ್ವತ ಬ್ರಾಹ್ಮಣ ಕೊಂಕಣಿ ಶೈಲಿಯಲ್ಲಿ ಈ ಜೋಡಿಯ ಕಲ್ಯಾಣ ಕೂಡ ಜರಗಲಿದೆ. ಏಪ್ರಿಲ್ 29ಕ್ಕೆ ಅರಿಶಿನ ಶಾಸ್ತ್ರ ಕೂಡ ನೆರವೇರಿದ್ರೆ ಏಪ್ರಿಲ್ 30ಕ್ಕೆ ಸಂಗೀತ ಕಾರ್ಯಕ್ರಮ ಕೂಡ ಇರಲಿದೆ. ಇದಾದ ಬಳಿಕ ಮೇ 1ಕ್ಕೆ ಮಂಗಳೂರಿನಲ್ಲಿ ಮದುವೆ ನಡೆಯಲಿದೆ ಅಂತ ಹೇಳಿ ಮಾನ್ವಿತಾ ಕಾಮತ್ ಅವರು ಹೇಳಿಕೊಂಡಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಚಿತ್ರರಂಗದ ತಾರೆಯರು ಶುಭಾಶಯವನ್ನು ಕೂಡ ಕೋರ್ತಾ ಇದ್ದಾರೆ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ದುನಿಯಾ ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಬಂದ ಮಾನ್ವಿತಾ ಅದಾದ ಬಳಿಕ ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಚೌಕ, ಕನಕ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಆ ಪೈಕಿ ಟಗರು ಸಿನಿಮಾದಿಂದ ಒಳ್ಳೆಯ ಬ್ರೇಕ್ ಅನ್ನ ಪಡೆದುಕೊಂಡ್ರು ಮಾನ್ವಿತಾ. ಟಗರು ಪುಟ್ಟಿ ಅಂತಾನೆ ಖ್ಯಾತಿಯನ್ನು ಕೂಡ ಪಡೆದುಕೊಂಡ್ರು. ಅದಾದ ಬಳಿಕ ಹಲವು ಸಿನಿಮಾಗಳಲ್ಲೂ ಕಾಣಿಸಿಕೊಂಡು ಸದ್ಯ ಕನ್ನಡ ಮತ್ತು ಮರಾಠಿಯಲ್ಲಿ ನಿರ್ಮಾಣವಾಗಿರುವಂತಹ ರಾಜಸ್ಥಾನ ಡೈರೀಸ್ ಮತ್ತು ಹ್ಯಾಪಿಲಿ ಮ್ಯಾರಿಡ್ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದು ತೆರೆಗೆ ಬರಬೇಕಾಗಿದೆ. ಇನ್ನು ಮಾನ್ವಿತಾ ಹರೀಶ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಕೂಡ ಅವರಿಗೆ ಹೆಸರು ತಂದು ಕೊಟ್ಟಿದ್ದು ಮಾತ್ರ ಟಗರು ಪುಟ್ಟಿ ಅಂತಲೇ ಅವರು ಹೆಸರು ತೆಗೆದುಕೊಂಡ್ರು. ಇದಾದ ನಂತರ ಈಗ ಏನು ಮದುವೆಯ ಒಂದು ಬಂಧನಕ್ಕೆ ಒಳಗಾಗಲಿದ್ದಾರೆ. ಅವರಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಒಟ್ಟಿನಲ್ಲಿ ಮಾನ್ವಿತಾ ಹರೀಶ್ ಅವರು ಮದುವೆ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಾನ್ವಿತಾ ಕಾಮತ್ ಅವರು ಹೋಳಿಗೆ ಊಟ ಹಾಕ್ಸೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಕೂಡ ಅವರಿಗೆ ವಿಶ್ ಮಾಡಿ ಶುಭಾಶಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.